ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಸೊ ಕೆಇ ಅವರ ಕಡೆಯಿಂದ ಸೆಕೆಂಡ್ ರೌಂಡಿಗೆ ಕೆಸಿಇಟಿ ಸೆಕೆಂಡ್ ರೌಂಡ್ ಮತ್ತೆ ನೀಟ್ ಫಸ್ಟ್ ರೌಂಡ್ಗೆ ಸಂಬಂಧಪಟ್ಟ ಹಾಗೆ ಪ್ರೊವಿಷನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಬಟ್ ಈ ಒಂದು ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ ಕೆಲವೊಂದಷ್ಟು ಕೆಇ ಅವರು ಮಿಸ್ ಮಾಡಿದ್ದಾರೆ. ಮತ್ತೆ ಕೆಲವೊಂದಷ್ಟು ಕ್ವಶನ್ಸ್ ಗಳಿಗೆ ಕೆಇ ಅವರ ಕಡೆಯಿಂದ ಕ್ಲಾರಿಫಿಕೇಶನ್ ಬೇಕಾಗಿದೆ. ಅಂದ್ರೆ ನನಗನ್ಸೋ ಪ್ರಕಾರ ಈಗ ಅವರು ರಿಲೀಸ್ ಮಾಡಿರುವಂತ ಲೀಸ್ಟ್ ಏನಿದೆ ಅದರಲ್ಲಿ ಎಲ್ಲವೂ ಸರಿಯಾಗಿಲ್ಲ. ಕೆಲವೊಂದಷ್ಟು ಹೇಳ್ತೀನಿ, ನಾನು ವಿತ್ ಪ್ರೂಫ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಿಮ್ಮ ರಿಸಲ್ಟ್ ಅನ್ನ ನೋಡ್ಕೊಳ್ಬೇಕು ಅಂತ ಇದ್ರೆ, ಸೊ ಇಲ್ಲಿ ನೀಟಿಗೆ ಸಂಬಂಧಪಟ್ಟಾಗ ಅವರು 2 PDF ಅನ್ನ ರಿಲೀಸ್ ಮಾಡಿದ್ದಾರೆ. ಇವೆರಡು PDF ಅಲ್ಲಿ ನಿಮ್ಮ ರ್ಯಾಂಕ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ನು ಕೆಸಿಇಟಿಗೆ ಸಂಬಂಧಪಟ್ಟಾಗೆ ಕೆಸಿಇಟಿಗೆ ಒಂದು ಸಪರೇಟ್ ಲಿಂಕ್ ಅನ್ನೇ ಕೊಟ್ಟಿದ್ದಾರೆ. ಈ ಒಂದು ಲಿಂಕ್ ಅಲ್ಲಿ ಸಿಇಟಿ ನಂಬರ್, ಡೇಟ್ ಆಫ್ ಬರ್ತ್, ಕ್ಯಾಪ್ಚಾವನ್ನ ಹಾಕಿ ನೀವು ನಿಮ್ಮ ರಿಸಲ್ಟ್ ಅನ್ನ ನೋಡ್ಕೊಳ್ಳಿ. ಸೊ ಸಿಇಟಿಯಲ್ಲಿ ಅಷ್ಟೊಂದು ಬದಲಾವಣೆ ಆಗಿಲ್ಲ, ಆದ್ರೆ ನೀಟ್ ಅಲ್ಲಿ ಸ್ವಲ್ಪ ಬದಲಾವಣೆಗಳು ಆಗಿದೆ. ಈಗ ಮೊದಲು ನಾನು ಹೇಳ್ತೀನಿ ಯಾವೆಲ್ಲ ಬದಲಾವಣೆಗಳಾಗಿದೆ, ಅದಕ್ಕೆ ಕೆಇ ಅವರ ಕಡೆಯಿಂದ ಏನೂ ಮಿಸ್ಟೇಕ್ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ಈಗ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿತ್ತು, ಈಗ ಪ್ರೊವಿಷನಲ್ ಅಲ್ಲಿ ಬೇರೆ ಯಾವುದೋ ಕಾಲೇಜ್ ಸಿಕ್ಕಿರುತ್ತೆ. ಓಕೆ, ಇದಕ್ಕೆ ರೀಸನ್ ಏನು? ಇದು ಕೆಇ ಅವ್ರ ಮಿಸ್ಟೇಕ್ ಅಲ್ಲ. ಓಕೆ, ಕೆಇ ಅವ್ರದ್ದು ಏನ್ ಮಿಸ್ಟೇಕ್ ನಾನು ಹೇಳ್ತೀನಿ, ಇದು ಕೆಇ ಅವ್ರ ಪ್ರಾಬ್ಲಮ್ ಅಲ್ಲ. ಇದರಲ್ಲಿ ಏನಾಗಿದೆ ಅಂದ್ರೆ, ಒಂದು ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಆಪ್ಷನ್ ಎಂಟ್ರಿಯನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಾಗ ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಗಳನ್ನ ಮಾಡ್ಕೊಂಡಿರ್ತೀರಿ, ಆಪ್ಷನ್ ಅನ್ನ ಮೇಲೆ ಕೆಳಗೆ ಮಾಡ್ಕೊಂಡಿರ್ತೀರಿ, ಅಥವಾ ನೀವು ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ನಿಮಗಿಂತ ಮೇಲಿನ ರ್ಯಾಂಕ್ ಅಲ್ಲಿ, ಒಳ್ಳೆಯ ರ್ಯಾಂಕ್ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಮಾಡ್ಕೊಂಡಿರ್ತಾರೆ. ಆ ಕಾರಣಕ್ಕೆ ನಿಮ್ಮಲ್ಲಿ ನಿಮ್ಮ ಒಂದು ಅಲಾಟ್ಮೆಂಟ್ ಅಲ್ಲಿ ಬದಲಾವಣೆಗಳನ್ನ ನೀವು ನೋಡ್ಬೋದು. ಅದು ಸಹಜವಾದ ಬದಲಾವಣೆ, ಇದರಲ್ಲಿ ಯಾವುದೂ ಕೂಡ ಮಿಸ್ಟೇಕ್ ಇಲ್ಲ. ನೀವು ಕೆಇ ಅವರಿಗೆ ಮೇಲ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಈ ಕಾಲೇಜ್ ಬಂದಿತ್ತು, ಫಸ್ಟ್ ರೌಂಡ್ ಅಲ್ಲಿ ಈ ಕಾಲೇಜ್ ಬಂದ್ರೆ ಪ್ರೊವಿಷನಲ್ ಅಲ್ಲಿ ಈ ಕಾಲೇಜ್ ಬಂದಿದೆ, ನೀವು ಮಿಸ್ಟೇಕ್ ಮಾಡಿದಿರಿ ಅಂತ. ಸೊ ನೀವು ದಯವಿಟ್ಟು ಮಾಡಬೇಡಿ. ನಿಮ್ಮ ಒಂದು ರಿಕ್ವೆಸ್ಟ್ ಅನ್ನ ಅವರು ಮನ್ನಿಸೋದಿಲ್ಲ. ಯಾಕೆ ಅಂತ ಅಂದ್ರೆ ಇದು ಕೆಇ ಅವ್ರ ಕಡೆಯಿಂದ ಕರೆಕ್ಟೇ ಇದೆ. ಸೊ ಅಲಾಟ್ಮೆಂಟ್ ಕಾಲೇಜಲ್ಲಿ ಯಾವ್ದಾದ್ರು ಚೇಂಜಸ್ ಗಳಾಗಿದ್ರೆ ಅದು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಮಾಡ್ಕೊಂಡಿರೋ ಚೇಂಜಸ್ ಆಗಿರ್ತದ, ಅಥವಾ ಬೇರೆ ವಿದ್ಯಾರ್ಥಿಗಳು ನಿಮಗಿಂತ ಒಳ್ಳೆ ರ್ಯಾಂಕ್ ಅಲ್ಲಿ ಇದ್ದವ್ರು ಮಾಡ್ಕೊಂಡಿರ್ತಾರೆ. ಎರಡನೇದು, ಇನ್ನೊಂದು ಕ್ವಶನ್ ಏನು ಸರ್, ಇಲ್ಲ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿತ್ತು ನನಗೆ, ಸೊ ಈ ರೌಂಡ್ ಅಲ್ಲಿ ಸೀಟ್ ಸಿಗ್ಲಿಲ್ಲ. ಅಥವಾ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ 1.5 ಲಕ್ಷ ಸಿಕ್ಕಿತ್ತು, ಆದ್ರೆ ನನಗೆ ಈ ರೌಂಡ್ ಅಲ್ಲಿ ಅಂದ್ರೆ ಮಾಕ್ ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ ನನಗೆ 12 ಲಕ್ಷದ ಅಲಾಟ್ ಆಗಿದೆ. ಇದು ಯಾಕೆ ಆಗಿರ್ತದ? ಇದರಲ್ಲೂ ಕೆಇ ಅವ್ರ ಮಿಸ್ಟೇಕ್ ಇದೆ ಅಂತ ನಾನು ಹೇಳೋದಿಲ್ಲ. ಯಾಕೆ ಆಗಿರ್ತದ ಅಂದ್ರೆ, ಸೊ ರ್ಯಾಂಕ್ ಅಲ್ಲಿ ಸ್ವಲ್ಪ ಕಡಿಮೆ ಬಂದಿರ್ತದೆ. ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಫಸ್ಟ್ ರೌಂಡ್ ಅಲ್ಲಿ 93, ಅಂದ್ರೆ ಸಾರಿ ಮಾಕ್ ಅಲಾಟ್ಮೆಂಟ್ ಅಲ್ಲಿ 93,000 ಸ್ಟಾಪ್ ಆಗಿದ್ರೆ, ಸೊ ಈಗ ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ ಜನರಲ್ ಮೆರಿಟ್ ಗೆ 91,000 ಸ್ಟಾಪ್ ಆಗಿರುತ್ತೆ. ಓಕೆ, ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. 91,093ಗೆ ಸ್ಟಾಪ್ ಆಗಿದೆ GR ಮೆಡಿಕಲ್ ಕಾಲೇಜ್ ಜನರಲ್ ಮೆರಿಟ್. ಅದೇ ನಿಮಗೆ ಮೊನ್ನೆ ಬಿಟ್ಟಿದ್ರಲ್ವಾ ಮಾಕ್ ಅಲಾಟ್ಮೆಂಟ್ ಅಲ್ಲಿ 93,679ಗೆ ಸ್ಟಾಪ್ ಆಗಿತ್ತು. ಸೊ ಇಲ್ಲಿ ಇದು ಸ್ಟಾಪ್ ಆಗಿರೋದಕ್ಕೆ 2 ರೀಸನ್ ಇದೆ. ಒಂದು, ಕೆಇ ಅವ್ರ ಕಾರಣವನ್ನ ಕೊಡ್ಬೇಕು, ಅದಕ್ಕೆ ನಾನು ಕ್ವಶನ್ ಕೇಳ್ತೀನಿ. ಎರಡನೇದಾಗಿ ಇದು ಸಹಜವಾದ ಬದಲಾವಣೆ. ಸೊ ಕೆಇ ಅವ್ರ ಮಿಸ್ಟೇಕ್ ಇದೆ ಇಲ್ಲಿ, ಅದು ಇಲ್ಲ ಅಂದ್ರೂ ಇದು ಸಹಜವಾದ ಬದಲಾವಣೆ. ಯಾಕಂದ್ರೆ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕೆಲವೊಂದಷ್ಟು ಕಾಲೇಜನ್ನ ಬಿಟ್ಟಿರ್ತಾರೆ, ಕೆಲವು ಅಲ್ಲೂ ಅಷ್ಟು ಕಾಲೇಜನ್ನು ಹಾಕೊಂಡಿರೋದಿಲ್ಲ, ಅವ್ರು ಎಲ್ಲಾ ಕಾಲೇಜ್ ಹಾಕೊಂಡ್ ಬಿಟ್ಟಿರ್ತಾರೆ. ಅಥವಾ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಮಾಕ್ ಅಲಾಟ್ಮೆಂಟ್ ಗಿಂತ ಮುಂಚೆ ಆಪ್ಷನ್ ಎಂಟ್ರಿಯನ್ನೇ ಮಾಡಿರೋದಿಲ್ಲ, ಅವರು ಇಲ್ಲಿ ಈಗ ಆಪ್ಷನ್ ಎಂಟ್ರಿಯನ್ನ ಮಾಡಿರ್ತಾರೆ. ಆ ಕಾರಣಕ್ಕೆ ಈ ಚೇಂಜಸ್ ಆಗಿರ್ತದೆ. ಓಕೆ, ಸೊ ಅದಕ್ಕಾಗಿ ಯಾವುದೇ ಕೆಟಗರಿ ಇರಬಹುದು. ಈಗ 3A ಕೆಟಗರಿಯಲ್ಲೂ ಕೂಡ ಸೊ 94,000 ಸ್ಟಾಪ್ ಆಗಿರೋದು ಈಗ 93,000 ಬಂದಿದೆ. ನೀವ್ ಏನ್ ಖುಷಿ ಪಡಬೇಕು? 1,000 ಡಿಫರೆನ್ಸ್ ಇದೆ, 2,000 ಡಿಫರೆನ್ಸ್ ಅಲ್ಲಿ ಇದು ಆಗಿದೆ ಅನ್ನೋದಕ್ಕೆ ನೀವು ಖುಷಿ ಪಡಬೇಕು. ಮೀನಿಂಗ್ ಏನಂತಂದ್ರೆ, ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ 100% ಸೀಟು ಸಿಗುತ್ತೆ. ನಿಮಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ 1.5 ಲಕ್ಷ ಸಿಕ್ಕು, ಈಗ 12 ಲಕ್ಷ ಸೀಟ್ ಸಿಕ್ಕಿದ್ರೆ ಏನೂ ಚಿಂತೆ ಮಾಡಬೇಡಿ. ಸೊ ನೀವು ಸೆಕೆಂಡ್ ರೌಂಡಿಗೆ ಹೋದಾಗ ನಿಮಗೆ 1.5 ಲಕ್ಷದ್ದು 100% ಸೀಟು ಸಿಗುತ್ತೆ, ಚಿಂತೆ ಮಾಡಬೇಡಿ. ಬೇಕಾದ್ರೆ ಬರೆದಿಟ್ಕೊಳ್ಳಿ ಒಂದು ಕಡೆ, 100% ಸೀಟ್ ಸಿಗುತ್ತೆ. ಓಕೆ, ಅದು ಅಲ್ಲದೆ ಈ ವರ್ಷ ಕೆಇ ಅವರ ಫಸ್ಟ್ ರೂಲ್ ಪ್ರಕಾರ, ಅಂದ್ರೆ ಕೆಇ ಅವರ ಬ್ರೋಷರ್ ಅಲ್ಲಿ ಕೊಟ್ಟಿರುವಂತ ರೂಲ್ ಪ್ರಕಾರ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 2 ತಗೊಂಡು ನೆಕ್ಸ್ಟ್ ರೌಂಡ್ ಹೋಗ್ಬೇಕಾದ್ರೆ ಮೆಡಿಕಲ್ ಅಥವಾ BDS ಗೆ ಸಂಬಂಧಪಟ್ಟ ಹಾಗೆ ನೀವು ಫೀಸ್ ಅನ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸೆಲೆಕ್ಟ್ ಚಾಯ್ಸ್ 2 ಅಂಡ್ ಗೋ ಟು ದ ನೆಕ್ಸ್ಟ್ ರೌಂಡ್. ಅದಕ್ಕಾಗಿ 12 ಲಕ್ಷ ಸಿಕ್ಕವರು ಕೂಡ ಚಿಂತೆ ಮಾಡಬೇಡಿ, ಚಾಯ್ಸ್ 2 ತಗೊಂಡು ಮುಂದೆ ಹೋಗಿ. ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಗೌರ್ಮೆಂಟ್ 1.5 ಲಕ್ಷದ್ದು ಯಾವ್ದಾದ್ರು ಒಂದು ಅಟ್ಲೀಸ್ಟ್ GR ಮೆಡಿಕಲ್ ಕಾಲೇಜ್ ಆದ್ರೂ ಸಿಕ್ಕೇ ಸಿಗುತ್ತೆ, ಚಿಂತೆ ಮಾಡಬೇಡಿ. ಇವೆಲ್ಲ ಬದಲಾವಣೆಗಳೇನಿದೆ ಇದು ಸಹಜವಾದ ಬದಲಾವಣೆ.
ಈಗ ನಾನು ಹೇಳುವಂತದ್ದು ಕೆಇ ಅವ್ರ ಕಡೆಯಿಂದ ಮಿಸ್ಟೇಕ್ ಆಗಿದೆ. ಈ PDF ಅಲ್ಲಿ ಇವತ್ತು ರಿಲೀಸ್ ಮಾಡಿರುವಂತ PDF ಅಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ? ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಸ್ಪೆಷಲಿ ಈ ಮಿಸ್ಟೇಕ್ ಆಗಿರೋದು ಕ್ಲಾಸ್ ಸಿ ವಿದ್ಯಾರ್ಥಿಗಳಿಗೆ. ನನಗೆ ಪರಿಚಯ ಇದ್ದವರಲ್ಲ ಇಬ್ರು ಕ್ಲಾಸ್ ಸಿ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಆಗಿತ್ತು, ಈಗ ಆಗಿಲ್ಲ. ಒಂದು ದೇ ಹ್ಯಾವ್ ಗುಡ್ ರ್ಯಾಂಕ್, 40,000 50,000 ರ್ಯಾಂಕ್ ಇದ್ರೂ ಆಗಿಲ್ಲ. ಮೀನಿಂಗ್ ಏನು? ಕೆ ಅವ್ರ ಕಡೆಯಿಂದ ಮಿಸ್ಟೇಕ್ ಆಗಿದೆ. ಅವ್ರು ಕನ್ನಡ ಎಕ್ಸಾಮ್ ಬರೆದಿದ್ದಾರೆ, ಕನ್ನಡ ಎಕ್ಸಾಮ್ ಪಾಸ್ ಆಗಿದೆ, 12 ಮಾರ್ಕ್ಸ್ ಗಿಂತ ಜಾಸ್ತಿ ತೆಗೆದಿದ್ದಾರೆ, ವೆರಿಫಿಕೇಶನ್ ಸ್ಲಿಪ್ ಇದೆ, ಎಲ್ಲವೂ ಇದೆ. ಆದ್ರೂ ಕೂಡ ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಇದು ಕೆ ಅವರದ ಮಿಸ್ಟೇಕ್. ಈ ರೀತಿ ನನಗಿರುವಂತ ಒಂದು ವರಿ ಏನಂತಂದ್ರೆ, ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಕ್ಲಾಸ್ ಸಿ ಗೆ ಸಂಬಂಧಪಟ್ಟ ಹಾಗೆ ಅಥವಾ ಕ್ಲಾಸ್ ಡಿ ಗೆ ಸಂಬಂಧಪಟ್ಟ ಹಾಗೆ ಅಂತಹ ವಿದ್ಯಾರ್ಥಿಗಳ ಒಂದು ರ್ಯಾಂಕ್ ಈ ಒಂದು PDF ಅಲ್ಲಿ ಬಂದಿಲ್ಲ ಅಂದ್ರೆ ಜನರಲ್ ಮೆರಿಟ್ ಏನಿದೆ, ಯಾಕಂದ್ರೆ ಅವರೆಲ್ಲ ಜನರಲ್ ಮೆರಿಟ್ ಅಲ್ಲೇ ಬರ್ತಾರೆ, ಬೇರೆ ಕೆಟಗರಿ ಅಪ್ಲೈ ಆಗೋದಿಲ್ಲ. ಹಾಗಿದ್ದಾಗ ಐ ಥಿಂಕ್ ಜನರಲ್ ಮೆರಿಟ್ ಅಲ್ಲಿ ಇನ್ನೂ ಈ ರ್ಯಾಂಕ್ ಏನಿದೆ ಕೆಳಗೆ ಹೋಗೋ ಚಾನ್ಸ್ ಇದೆ. ಸೊ ರ್ಯಾಂಕ್ ಇವತ್ತು ಅನೌನ್ಸ್ ಮಾಡಿದ್ರು 91,000 ಇದೆ ಅಲ್ವಾ, ಇದು ಇನ್ನೂ 90,000 89 85,000 ಹೋದ್ರೂ ಆಶ್ಚರ್ಯ ಇಲ್ಲ. ಅದೇ ಏನಾದ್ರೂ ಕೆ ಅವ್ರ ಕಡೆಯಿಂದ ಮಿಸ್ಟೇಕ್ಸ್ ಆಗಿದ್ರೆ ಅದ್ ಹೆಂಗ್ ಹೇಳ್ತೀರಿ ಅಂತ ನೀವು ಕೇಳಿದ್ರೆ ವಿತ್ ಪ್ರೂಫ್ ತೋರಿಸ್ತೀನಿ, ನೋಡ್ತಾ ಹೋಗಿ. ಸೊ ಇದು ಇವತ್ತು ರಿಲೀಸ್ ಮಾಡಿರುವಂತ ಪ್ರೊವಿಷನಲ್ ಲಿಸ್ಟ್. ಓಕೆ, ನಾ ಎರಡನೇ ಲಿಸ್ಟ್ ತೋರಿಸ್ತೀನಿ, ಇದು ಮಾಕ್ ಅಲಾಟ್ಮೆಂಟ್ ಲಿಸ್ಟ್. ಓಕೆ, ಸೊ ನೋಡೋಣಂತೆ. ಈಗ ಫಸ್ಟ್ ಸ್ಟೂಡೆಂಟ್ ಪ್ರಜ್ಞಾ ಅಂತ ಹೇಳಿ, ಸ್ಟೂಡೆಂಟ್ ಹೆಸರು ಪ್ರಜ್ಞಾ ಅಂತ ಹೇಳಿ. ಇವಳ ರ್ಯಾಂಕ್ ಏನಿದೆ 54,867 ಇದೆ. ಹೌದಾ, 54,867 ಇದೆ. ಸೊ ಈ ಅಲಾಟ್ಮೆಂಟ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಮಾಕ್ ಅಲಾಟ್ಮೆಂಟ್ PDF ಇದು. ಇದರಲ್ಲಿ ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ. 54,000 ಇಲ್ಲಿ ನೋಡಿ, ಇದನ್ನ ನಾನು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಅಂತ ಮಾಡಿ ಪೇಸ್ಟ್ ಮಾಡ್ತೀನಿ. ನೀವೇ ನೋಡಿ, ಇಲ್ಲಿ ಇದೆ ಶಾಮನೂರ್ ಶಿವಶಂಕರಪ್ಪ ಅಲಾಟ್ ಆಗಿತ್ತು. ಈ ಸ್ಟೂಡೆಂಟ್ಗೆ 54,867 ಶಾಮನೂರ್ ಶಿವಶಂಕರಪ್ಪ ಅಲಾಟ್ ಆಗಿದೆ. ಆದ್ರೆ ಈ ರ್ಯಾಂಕ್ ಏನಿದೆಯಲ್ಲ 54,867 ಇಲ್ಲಿ ನಿಮಗೆ ಕಾಣಿಸೋದೇ ಇಲ್ಲ. ಅದನ್ನು ಕೂಡ ತೋರಿಸ್ತೀನಿ ನೋಡಿ, ನೋಡಿ. ಸೊ ನೋ ಮ್ಯಾಚ್ ವ್ಯಾರ್ ಫೌಂಡ್ ಅಂತ ಬರ್ತಾ ಇದೆ. ಅಂದ್ರೆ ಈ ವಿದ್ಯಾರ್ಥಿಗೆ 54,000 ಇದ್ರು ಜನರಲ್ ಮೆರಿಟ್ ಅಲ್ಲಿ ಸೀಟು ಯಾಕೆ ಸಿಕ್ಕಿಲ್ಲ? ಅಲಾಟ್ಮೆಂಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಇನ್ನೊಂದು ಸ್ಟೂಡೆಂಟ್ ವಿದ್ಯಾರ್ಥಿ ಎಕ್ಸಾಂಪಲ್ ತೋರಿಸ್ತೀನಿ, ಆಯುಷ್ ಅಂತ ಹೇಳಿ. ಸೊ ಆಯುಷ್ ಅಂತ ಹೇಳಿ ನೋಡಿ 40,907 ರ್ಯಾಂಕ್ ಇದೆ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಸೀಟ್ ಅಲಾಟ್ ಆಗಿದೆ, ಗದಗ್ ಸೀಟ್ ಅಲಾಟ್ ಆಗಿದೆ, ಗದಗ್ ಗೌರ್ಮೆಂಟ್ ಕಾಲೇಜ್ ಅಲಾಟ್ ಆಗಿದೆ. ಸೊ ನೆಕ್ಸ್ಟ್ ನೋಡಿ, ಇದರಲ್ಲಿ ತೋರಿಸ್ತೀನಿ, ಇದರಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಇಲ್ಲಿ ಯಾವುದೇ ಸೀಟು ಅಲಾಟ್ ಆಗಿಲ್ಲ. ರೀಸನ್ ಏನಾಗಾದ್ರೆ, ವಾಟ್ ಇಸ್ ದ ರೀಸನ್? ನೀವು ಹೇಳ್ಬೋದು, ಇಲ್ಲ ಸರ್ ಅವ್ರು ಆಪ್ಷನ್ ಎಂಟ್ರಿಯಲ್ಲಿ ಏನು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಸಾಧ್ಯನೇ ಇಲ್ಲ. ಆಪ್ಷನ್ ಎಂಟ್ರಿಯನ್ನ ನಾನೇ ಸ್ವತಃ ನಿಂತು ಮಾಡ್ಕೊಟ್ಟಿದ್ದೀನಿ. ಆಪ್ಷನ್ ಎಂಟ್ರಿ PDF ಅನ್ನ ಸಬ್ಮಿಟ್ ಮಾಡಿ ಸೇವ್ ಮಾಡಿ PDF ಡೌನ್ಲೋಡ್ ಮಾಡ್ಕೊಂಡಿರೋ ಪ್ರೂಫ್ ಕೂಡ ನಮ್ಮ ಹತ್ರ ಇದೆ. ಆದ್ರೂ ಕೂಡ ಯಾಕೆ ಅಲಾಟ್ ಆಗಿಲ್ಲ? ಇದು ನನಗನ್ಸೋ ಮಟ್ಟಿಗೆ ಕ್ಲಾಸ್ ಸಿ ದವರಿಗೆ ಮಾತ್ರ ಆಗಿದೆ. ನಾನು ಆಲ್ರೆಡಿ ಹೇಳಿರುವ ಹಾಗೆ ಬಾರ್ಡರ್ ಅಲ್ಲಿ ಮಿಸ್ ಆಗಿದ್ರೆ ಅದು ಕೆ ಅವ್ರ ಪ್ರಾಬ್ಲಮ್ ಅಲ್ಲ. ಈಗ 93 ಇತ್ತು, ಸೀಟ್ ಸಿಕ್ಕಿತ್ತು, ಈಗ 91 ಆಗಿದೆ, ಸೀಟ್ ಸಿಕ್ಕಿಲ್ಲ. ಅದು ಕೆ ಅವ್ರ ಪ್ರಾಬ್ಲಮ್ ಅಲ್ಲ. ಮೆರಿಟ್ ಪ್ರಕಾರ ಅಲಾಟ್ಮೆಂಟ್ ಅಲ್ಲಿ ಕಟ್ ಆಫ್ ಸ್ವಲ್ಪ ಜಾಸ್ತಿ ಹೋಗಿದೆ ಅಂತ ಅರ್ಥ. ಆದ್ರೆ ಇದು ನಾನು ಹೇಳ್ತಾ ಇರೋದು 40,000 54,000 ರ್ಯಾಂಕ್ ಇದ್ರು ಕೂಡ ಕೆ ಅವರ ಒಂದು ಲೀಸ್ಟ್ ಅಲ್ಲಿ ಯಾಕೆ ಇವರ ರ್ಯಾಂಕ್ ಇಲ್ಲ? ಯಾಕಂದ್ರೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಇತ್ತು, ಇಲ್ಲಿ ಯಾಕೆ ಇಲ್ಲ ಅಂತ ನನ್ನ ಕ್ವಶನ್. ಇದೇ ರೀತಿ ಕ್ಲಾಸ್ ಸಿ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೆ, ಇನ್ನೂ ಕೂಡ ಇದ್ರೆ, ಸೀಟ್ ನನಗೆ ಅಲಾಟ್ಮೆಂಟ್ ಆಗಿಲ್ಲ ಅನ್ನೋರು ಇದ್ರೆ, ವೆಲ್ ವಿದಿನ್ ದ ಕಟ್ ಆಫ್ ರೇಂಜ್ ಅಲ್ಲಿ ಇದ್ರೆ 91,000 ಗಿಂತ ಕೆಳಗೆ, ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಮೆಸೇಜ್ ಅಂದ್ರೆ ಅಟ್ ಲೀಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ, ಈ ರೀತಿ ನನಗೂ ಕೂಡ ಅಲಾಟ್ ಆಗಿಲ್ಲ ಅಂತ ಹೇಳಿ. ಎಷ್ಟು ಜನಕ್ಕೆ ಈ ರೀತಿ ಅಲಾಟ್ ಆಗಿಲ್ಲ ನೋಡೋಣಂತೆ. ಇದರ ಒಂದು ಇನ್ಫಾರ್ಮೇಶನ್ ಅನ್ನ ಆ ವಿದ್ಯಾರ್ಥಿಗಳ ಪಾಲಕರಿಗೆ ನಾನು ಹೇಳಿದ್ದೀನಿ. ಸೊ ನಿಮಗೂ ಕೂಡ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳ್ತಾ ಇದ್ದೀನಿ, ಈ ಮೇಲ್ ಐಡಿಗೆ ಮೇಲ್ ಮಾಡಿ, ಬಿಫೋರ್ 4 PM ಅಂತ ಹೇಳಿದ್ದಾರೆ. ನೀವೇನಾದ್ರೂ ಬೆಂಗಳೂರಲ್ಲೇ ಇದ್ದವರಾಗಿದ್ರೆ ದಯವಿಟ್ಟು ನಾಳೆ ಕೆ ಆಫೀಸಿಗೆ 10:00 ಹೋಗಿ ಭೇಟಿಯಾಗಿ. ನನಗನ್ಸೋ ಪ್ರಕಾರ ಕ್ಲಾಸ್ ಸಿ ದವರಿಗೆ ಮಾತ್ರ ಅವರ ಸಾಫ್ಟ್ವೇರ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಈ ಅಲಾಟ್ಮೆಂಟ್ ಮಿಸ್ ಆಗಿದೆ. ಈ ರೀತಿ ನಾನು ಹೇಳ್ತಾ ಇರೋದು, ಈ ರೀತಿ ನೂರಾರು ವಿದ್ಯಾರ್ಥಿಗಳಿಗೆ ಆದ್ರೆ ಸೊ ಮತ್ತೆ ಕಟ್ ಆಫ್ ಅಲ್ಲಿ ಬದಲಾವಣೆ ಆಗುತ್ತೆ. ಇನ್ನೊಂದು ಪ್ರೊವಿಷನಲ್ ರಿಸಲ್ಟ್ ಅವರು ಅನೌನ್ಸ್ ಮಾಡಬೇಕು. ಹಾಗೆ ನೋಡಿದ್ರೆ ಇದು ಒಂದು ಪ್ರಾಬ್ಲಮ್. ಎರಡನೇದು ಮೇಜರ್ ಪ್ರಾಬ್ಲಮ್, ಎಲ್ಲಾ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ಎರಡನೇದು ಮೇಜರ್ ಪ್ರಾಬ್ಲಮ್ ನಾನು ಹೇಳ್ತಾ ಇದ್ದೀನಿ ನೋಡಿ. ಜನರಲ್ ಮೆರಿಟ್ ಅಲ್ಲಿ, ಎಸ್ಪೆಷಲಿ ಜನರಲ್ ಮೆರಿಟ್ ಅಲ್ಲಿ ಟೋಟಲ್ ಸೀಟ್ ಏನಿದೆ ಅಲ್ವಾ, ನಿಮ್ಗೆ ವಿತ್ ಪ್ರೂಫ್ ತೋರಿಸ್ತೀನಿ. ಟೋಟಲ್ ಸೀಟ್ ಏನಿದೆ ಅಲ್ವಾ ನೋಡಿ, 2027 ಕಾಣಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆ ನನ್ನ ಆರೋ ಮಾರ್ಕ್ ನೋಡಿ,
2027 ಇದೆ. ಯಾವ್ದ್ರಲ್ಲಿ? ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ. ಇದೇ ನಿಮಗೆ ಜನರಲ್ ಮೆರಿಟ್ ಟೋಟಲ್ ನಂಬರ್ ಆಫ್ ಸೀಟ್ಸ್ ಅಲಾಟ್ ಆಗಿರೋದು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? 2184 ಇದೆ. ಅಂದ್ರೆ ಮಾಕ್ ಅಲಾಟ್ಮೆಂಟ್ ಇಂದ ಪ್ರೊವಿಷನಲ್ ಅಲಾಟ್ಮೆಂಟ್ ಗೆ ಜನರಲ್ ಮೆರಿಟ್ ಅಲ್ಲಿ 157 ಸೀಟುಗಳು ಮಿಸ್ ಆಗಿದೆ. ವೇರ್ ಇಸ್ ದಟ್ 157 ಸೀಟ್ಸ್? ಇದು ನನ್ನ ಕ್ವಶನ್. ಒಂದೊಮ್ಮೆ ಈ 157 ಸೀಟೇ ಕ್ಲಾಸ್ ಸಿ ದವ್ರದ್ದು ಆಗಿದ್ರೆ, ಇಲ್ಲೇನು ಕಟ್ ಆಫ್ ಕಾಣಿಸ್ತಾ ಇದೆ ಅಲ್ವಾ, ಇದರಲ್ಲಿ ನಿಮಗೆ ಯಾವುದೇ ಬದಲಾವಣೆ ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಅರ್ಥ ಆಯ್ತಾ? ಅಂದ್ರೆ ಈ PDF ಅಲ್ಲಿ ಕ್ಲಾಸ್ ಸಿ ದವ್ರು ಮಾತ್ರ ಆಡ್ ಆಗಿರೋದಿಲ್ಲ. ಆ 157 ಜನ ವಿದ್ಯಾರ್ಥಿಗಳೇ ಏನಾದ್ರೂ ಕ್ಲಾಸ್ ಸಿ ದವ್ರು ಆಗಿದ್ರೆ ದೆನ್ KE ಅವರು ಈ PDF ಅಲ್ಲಿ ಅಷ್ಟೇ ಅದು ಆಡ್ ಆಗಿಲ್ಲ, ಬಟ್ ಅಲಾಟ್ಮೆಂಟ್ ಅವರಿಗೆ ಆಗಿದೆ ಅಂತ ಅರ್ಥ. ಸೊ ಅದನ್ನ ಹೇಳ್ತಾ ಇದ್ದೀನಿ. ಸೊ 91,093 ಗಿದೆ. ಸೊ ಈ ಕಟ್ ಆಫ್ ಸೇಮ್ ಇರಬಹುದು. ಒಂದೊಮ್ಮೆ ಈ 157 ಸೀಟುಗಳು ಜನರಲ್ ಮೆರಿಟ್ ಅಲ್ಲಿ ಮಾಕ್ ಅಲಾಟ್ಮೆಂಟ್ ಅಲ್ಲಿ 2184 ಇತ್ತು. ಈಗ 2027 ಇದೆ ಅಂತ ಅಂದ್ರೆ 157 ಸೀಟುಗಳು ಎಲ್ಲಿ ಹೋಯ್ತು ಅನ್ನೋದು ನನ್ನ ಕ್ವಶನ್. ಅದಕ್ಕೆ ಹೇಳಿದ್ದು ನಾನು ವಿಡಿಯೋದ ಮೊದಲಿಗೆ. ಸೊ ಏನೋ ಪ್ರಾಬ್ಲಮ್ ಆಗಿದೆ, ಈ PDF ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. KE ಅವರು ಇದನ್ನ ರೆಕ್ಟಿಫೈ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಸಲ್ಟ್, ಪ್ರೊವಿಷನಲ್ ರಿಸಲ್ಟ್ ಇನ್ನೊಂದ್ಸರಿ ಅನೌನ್ಸ್ ಮಾಡ್ತಾರ ಬೇಕಾದ್ರೆ ಮಾಡ್ಲಿ. ಆದ್ರೆ ಎಸ್ಪೆಷಲಿ ಫಾರ್ ಕ್ಲಾಸ್ ಸಿ ದಿಂದ ಏನೋ ಮಿಸ್ಸಿಂಗ್ ಆಗಿದೆ. ಕ್ಲಾಸ್ ಸಿ ವಿದ್ಯಾರ್ಥಿಗಳ ಅಲಾಟ್ಮೆಂಟ್ ಆಗಿಲ್ಲ. ನನ್ನ ಪರಿಚಯದವರಲ್ಲಿ ಇಬ್ರಿಗೆ ಈ ರೀತಿ ಆಗಿದೆ, ಕ್ಲಾಸ್ ಸಿ ದವರಿಗೆ. ಸೊ ಅದು ಕೂಡ ಪ್ರೂಫ್ ತೋರಿಸ್ತಾ ಇದೆ ನೋಡಿ. ಕ್ಲಾಸ್ ಸಿ ಇಲ್ಲಿ ಕಾಣಿಸ್ತಾ ಇದೆಯಾ? ಆಯುಷ್ ಅಂತ ಹೇಳಿ, ಪ್ರಜ್ಞಾ ಅಂತ ಹೇಳಿ, ಈ ಸ್ಟೂಡೆಂಟ್ ಒಂದು ಕ್ಲಾಸ್ ಸಿ ನೇ ಇದೆ. ಕ್ಲಾಸ್ ಸಿ ದವರಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಇದು ನನ್ನ ರಿಕ್ವೆಸ್ಟ್ KE ಅವರಿಗೆ, ಆದಷ್ಟು ಬೇಗ ಈ ಕ್ಲಾರಿಫಿಕೇಶನ್ ಅನ್ನ ಕೊಡಿ, ಅಥವಾ ಪ್ರೊವಿಷನಲ್ ರಿಸಲ್ಟ್ ಅನ್ನ ವಾಪಸ್ ತಗೊಂಡು ಇನ್ನೊಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿ. ಸೊ ಇದರಲ್ಲಿ ನನ್ನ ಎರಡು ಡೌಟ್ ಏನಿದೆ ಅಂತ ಅಂದ್ರೆ, ಈ ಅಲಾಟ್ಮೆಂಟ್ ಜನರಲ್ ಮೆರಿಟ್ ಗೆ 91,000 ಗೆ ಏನು ಸ್ಟಾಪ್ ಆಗಿದೆ, 93 ಇರೋದು 2000 ಕಡಿಮೆ ಆಗಿದೆ. ಇದಕ್ಕೆ 157 ಸೀಟ್ಸ್ ಕಡಿಮೆ ಆಗಿರೋದು ಕಾರಣ ಆಗಿರ್ತದೆ, ಇಲ್ಲ ಸಹಜವಾಗಿ ಯಾರು ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಕರೆಕ್ಷನ್ ಮಾಡ್ಕೊಂಡಿರ್ತಾರೆ ಅವರು ಆಡ್ ಮಾಡ್ಕೊಂಡಿರ್ತಾರೆ, ಅಥವಾ ಕೆಲವೊಂದಷ್ಟು ಕಾಲೇಜಸ್ ನ ಒಂದು 40-45 ಕಾಲೇಜ್ ಆಡ್ ಮಾಡ್ಕೊಂಡಿರ್ತಾರೆ ಕೆಲವು ವಿದ್ಯಾರ್ಥಿಗಳು. ಸೊ ಈಗೇನ್ ಮಾಡ್ತಾರೆ, ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಅಷ್ಟು 67 ಕಾಲೇಜ್ ಆಡ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಈ ಬದಲಾವಣೆ ಆಗಿರ್ತದೆ. ಸೊ ಬಟ್ ಈ 2000 ಡಿಫರೆನ್ಸ್ ನನಗೆ ಬಹಳ ಅಂತ ಅನಿಸ್ತಾ ಇಲ್ಲ. ದಿಸ್ ವಿಲ್ ಬಿ ಕವರ್ಡ್ ಇನ್ ಅಪ್ಕಮಿಂಗ್ ಸೆಕೆಂಡ್ ರೌಂಡ್, ನೀವೇನ್ ಚಿಂತೆ ಮಾಡಬೇಡಿ. ಆದ್ರೆ ನಾನು ಹೇಳ್ತಾ ಇರೋದು 157 ಸೀಟ್ಸ್ ಎಲ್ಲೋಯ್ತು, ಫಸ್ಟ್ ಕ್ವಶನ್. ಎರಡನೇ ಕ್ವಶನ್ ಏನಂತಂದ್ರೆ, ಕ್ಲಾಸ್ ಸಿ ದವರಿಗೆ ಅಲಾಟ್ಮೆಂಟ್ ಯಾಕೆ ಆಗಿಲ್ಲ? ಇವೆರಡು ಕ್ವಶನ್ಗೆ ಆನ್ಸರ್ ನಾಳೆ ಹೊತ್ತಿಗೆ ನಮಗೆ ಸಿಗಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.